ಎಲ್ಲಿ ಹೊಂಟ್ರಿ ಇಬ್ರು ರೆಡಿ ಆಗಿ? ಆಯೋ ಈಕಿಗೆ ಆರಾಮಿಲ್ಲ ಅಂತ ಡಾಕ್ಟರ್ ಹತ್ರ ತೋರ್ಸ್ಕೊಂಬರಕ್ ಹೊಂಟೀನಿ. ಡಾಕ್ಟರ್ ಹತ್ರ ಹೊಂಟ್ರಿ ಎಲ್ಲಿ ಅಂತ ತಿರ್ಗಾಡಕ್ ಹೊಂಟ್ರಿ? ನಾವ್ ಹೋಗಂದೆ ಈಗ. ಎಲ್ಲಿಗಾರು ಹೋಗ್ರು ನನಗೆ 1000 ರೂಪಾಯಿ ಕೊಡ್ರು, ನನ್ ಕೆಲ್ಸ ಐತಿ. ರೊಕ್ಕ ಕೊಡಕ್ ಈಗ ನಂತ ಕ್ಯಾಶ್ ಇಲ್ಲ. ನನ್ ತಕ ಐತೆ ಕೊಡ್ತ ನಾನು ತಗತ್ತೆ. ಸಾರಿ ಮಗನೇ, ಮನೆ ಯಜಮಾನ್ರಿ ಯಾರಂತ ಮರ್ತೋಗ್ಬಿಟ್ಟಿದ್ದೆ. 3 hours later. ಸಸಿ ಉಣಕ್ ಅಡಿಗೆ ಏನ್ ಮಾಡಿದಿ? ಅನ್ನ ಸಾರು ಮಾಡಿನತ್ತೆ. ಹೌದಾ, ನನಗೆ ರೊಟ್ಟಿ ಮಾಡಿಕೊಡು. ಸರಿ ಅತ್ತೆ. ಎಲ್ಲಿಗೆ ಹೊಂಟಿದೆ? ಮಾತಾಡ್ತ ಅವನ ಜೊತೆಗೆ. ಏನ್ ಮಾತಾಡ್ತಿ? ನಿನಗೆ ಆರಾಮಿಲ್ಲ ಅದು ಕಾಣಿಸಲ್ದ ನಾವಾಗ. ಇವಾಗ ನಿನಗೆ ತೋರ್ಸ್ಕೊಂಬಂದಿವಿ ಅನ್ನೋದು ಗೊತ್ತಿದ್ರು ಮತ್ತೆ ಈಗ ನಿನಗೆ ತೊಂದರೆ ಕೊಡಕತ್ತಾಳ. ಈಗ ನಾನು ಇದ್ರೂ ಇಷ್ಟೆಲ್ಲ ಹೇಳಕತ್ತಾಳ ನಿನಗೆ. ಅಕಸ್ಮಾತ್ ನಾನು ಇಲ್ಲ ಅಂದ್ರೆ ಇನ್ನ ಏನೇನು ಹೇಳ್ತಾಳನ್ನ. ಹೋಗ್ಲಿ ಬಿಡು ಅತ್ತೆ, ಆಕಿನೂ ನಮ್ಮ ಅವ್ವ ಇದ್ದಂಗ. ಅವು ಆಗಿದ್ರ ನಿನಗೆ ಏನಾಗೈತೆ ಅಂತಂದು ಇಷ್ಟೊತ್ತಿಗೆ ಕೇಳ್ಬೇಕಾಗಿತ್ತು. ಹೋಗ್ಲಿ ಬಿಡ್ರಿ, ಈ ಮನ್ಯಾಗ ಮಾವಿದ್ದಾಗ ಮಾರಾಣಿ ತರ ಇದ್ಲು, ಎಲ್ಲರ ಮೇಲೆ ಅಧಿಕಾರ ನಡೆಸ್ತಿದ್ಲು. ಈಗ ನೀವೇನಾರು ಹೋಗಿ ಆಕಿಗೆ ಏನಾರ ಅಂದ್ರ ಆ ನೋನ್ ಯಾರ ಮುಂದೆ ಹೇಳ್ಕೋಬೇಕಾಕಿ? ಆಕಿ ಜೊತೆಗಿರೋದ್ ನಾವಲ್ಲ. ನಾನು ಅವ್ರನ್ನ ನಮ್ಮ ಅವ್ವನ್ ತರ ಅನ್ಕಂದೀನಿ. ಅವ್ರಿಗೂನು ಅಕ್ಕೈತಿ ನಮ್ಮನ್ ಬೈಯಾಕ. ಹಂಗಂದ್ರೆ ನೀನ್ ಜೀವನ ಪೂರ್ತಿ ಹಿಂಗ ಕಳೀತೇನ? ಅವ್ರಿಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲ, ಈಗ ಅವ್ರು ಅಜ್ಜ ಹಾಕತ್ಯಾರಂತಂದು.